ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಏನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವಾಗ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಒಂದ್ ರೀತಿ ಒತ್ತಡ, ಸ್ಟ್ರೆಸ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಈ ಒಂದು ಮಾನಸಿಕ ಸಮಸ್ಯೆಗಳು ಕೆಲವೊಂದ್ಸರಿ ನಮ್ಗೆ ಹೇಳಕ್ಕೂ ಆಗೋದಿಲ್ಲ, ಆ ಮಾನಸಿಕ ಬಾಧೆಯಿಂದ ಸಫರ್ ಆಗ್ತಾ ಇರ್ತಾರೆ. ಸೊ ಇದ್ರಿಂದ ಹೊರಗಡೆ ಬರ್ಬೇಕು ಗುರುಗಳೇ. ಮೆಡಿಸನ್ಗೂ ವರ್ಕ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಇದು ತಗೊಳ್ಳಿ ಅದು ತಗೊಳ್ಳಿ ಆಗಲ್ಲ, ಮೈಂಡ್ ಮೆಡಿಟೇಷನ್ ಏನ್ ಮಾಡಿದ್ರು ನನಗೆ ವರ್ಕೇ ಆಗ್ತಾ ಇರೋದಿಲ್ಲ. ಒಂದ್ ರೀತಿ ಮಾನಸಿಕ ಸಮಸ್ಯೆಗಳಲ್ಲಿ ಕುಗ್ಗು ಹೋಗ್ಬಿಟ್ಟಿದೀನಿ ಅನ್ನೋರು ಆ ಮಾನಸಿಕ ಬಾಧೆಗಳಿಂದ ಹೊರಗಡೆ ಬರ್ಬೇಕು ಅಂದ್ರೆ ಏನಾದ್ರೂ ಒಂದ್ ತಂತ್ರ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಾನಸಿಕವಾಗಿ ಪ್ರತಿಯೊಬ್ಬರು ಕುಗ್ಗುತ್ತಾರೆ. ಕೆಲವೊಂದು ಸನ್ನಿವೇಶಗಳಿದ್ದಾಗ ಕೆಲವೊಬ್ಬರು ಅಷ್ಟೇ ಬೇಗ ಎಚ್ಚೆತ್ಕೊಳ್ತಾರೆ, ಜೀವನ ಇದ್ದದ್ದು ಬಿಡು ಅಂತೇಳಿ. ಅವ್ರು ಪರವಾಗಿಲ್ಲ, ಅರ್ಥ ಮಾಡಿಕೊಂಡು ಜೀವನ ಇರೋದೇ ಹೀಗೆ. ಅದೇ ನಾನು 5-6 ವರ್ಷಗಳಿಂದ ಎಷ್ಟು ನೋವಲ್ಲಿದ್ದೆ, ಈಗ ಸ್ವಲ್ಪ ಆರಾಮಾಗಿದ್ದೀನಿ, ಎಷ್ಟೋ ಚೆನ್ನಾಗಿದ್ದೀನಿ. ಆ ನೋವುಗಳನ್ನು, ಆ ಕಷ್ಟಗಳನ್ನು, ಆ ಬಾಧೆಗಳನ್ನು ಸಹಿಸಿಕೊಂಡವರಿಗೆ ಅರ್ಥ ಆಗಿರುತ್ತೆ, ಈಗ ಸ್ವಲ್ಪ ರಿಲೀಫ್ ಆಗಿದ್ದೀನಿ, ರಿಲ್ಯಾಕ್ಸ್ ಆಗಿದ್ದೀನಿ. ಆವತ್ತಿನ ಕಾಲಕ್ಕೆ ಎಷ್ಟು ಕಷ್ಟ ಅನುಭವಿಸಿದ್ನೋ ಅನ್ನೋಂಥವರಿಗೆ ಹೊಸದಾಗಿ ಇನ್ನೊಂದು ಯಾವುದೋ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಮತ್ತೊಂದು ಸಾಧಿಸ್ಬೇಕಲ್ಲ ನೀವು. ಅದಕ್ಕಾಗಿ ಮಾನಸಿಕವಾಗಿ ನೊಂದುಕೊಂಡಿರ್ತೀರಿ. ಆದರೂ ನೀವು ಮತ್ತಷ್ಟು ಜೀವ ಚೈತನ್ಯವನ್ನು ತಂದುಕೊಳ್ಬೇಕಾದ್ರೆ ಒಂದು ಅದ್ಭುತವಾದದ್ದು ಪ್ರೀತಿ ಬಂಧುಗಳೇ. ಅದು ಯಾವುದಾದ್ರೂ ಸರಿ, ಅಮ್ಮನವರ ದೇವಸ್ಥಾನದಲ್ಲಿ, ಅದರಲ್ಲೂ ಪ್ರಧಾನವಾಗಿ ಸಂತೋಷಿ ಮಾತಾ ಅನ್ನೋ ದೇವಿ ಎಲ್ಲಾದ್ರೂ ಇತ್ತು ಅಂತಂದರೆ, ಸಂತೋಷಿ ಮಾತಾ ಅನ್ನೋ ಅಮ್ಮನವರಿಗೆ ಒಂದು 5-6 kg ಅಥವಾ ಇನ್ನೂ ಜಾಸ್ತಿ ಆದರೂ ಅಭ್ಯಂತರ ಇಲ್ಲ, ಬೆಣ್ಣೆ ಅಲಂಕಾರ ಮಾಡಿಸಿ ಆ ಪೂಜೆಯ ಆವತ್ತಿನ ದಿನಕ್ಕೆ ಏನಿರುತ್ತೋ ಅರ್ಚನೆ, ಪೂಜೆ, ಏನು ಷೋಡಶೋಪಚಾರ ಪೂಜೆ ಇರೋದೆಲ್ಲ ಮಾಡಿಸಿ ಪ್ರಸಾದವನ್ನು ಸ್ವೀಕರಿಸಿ, ಅದಾದ 2ನೇ ದಿನ ಆ ಬೆಣ್ಣೆಯನ್ನು ತೆಗಿತಾರೆ. ಆ ಬೆಣ್ಣೆ ನೀವು ಕೇಳಿ ಪಡಿಬೇಕು. ನೀವು ಒಂದಷ್ಟು ಇಟ್ಕೊಂಡು ನಮಗೆ ಪೂರ್ಣ ಪ್ರಮಾಣದಲ್ಲಿ ಬೆಣ್ಣೆ ಕೊಡಬೇಕು ಅಂತಲೇ ಬೆಣ್ಣೆ ಅಲಂಕಾರವನ್ನು ಮಾಡಿಸಿ ಪ್ರೀತಿ ಬಂಧುಗಳೇ. ಗೊತ್ತಿಲ್ಲ, ಮನೆಯಲ್ಲಿ ಮಕ್ಕಳಿಂದಲೋ, ಪತಿಯಿಂದಲೋ, ಅಥವಾ ಮಡದಿಯಿಂದಲೋ, ಪಕ್ಕದ ಮನೆಯವರಿಂದಲೋ, ಕೆಲಸ ಮಾಡುವ ಜಾಗದಲ್ಲಿ ಬಾಸಿಂದಲೋ, ಮತ್ತೊಬ್ಬರಿಂದಲೋ ಮಾನಸಿಕವಾಗಿ ತುಂಬ ನೊಂದುಗಳು ಪ್ರತಿನಿತ್ಯ ಇದೆ ಆಗಿದೆ. ಈಗೋ ಹಾಗೋ ನಿಭಾಯಿಸ್ತೀವಿ. ಇನ್ನು ಕೆಲವರು ಇರ್ತಾರೆ, ಬೇಗ ರಾತ್ರಿ ಆಗಿಬಿಟ್ರೆ ಸಾಕು ಅಂತಾರೆ, ಬೇಗ ರಾತ್ರಿ ಆದರೆ ಸಾಕು ಅಂತಾರೆ. ಪಾಪ ಅದನ್ನು ಕೂಡ ನಾನು ಕೇಳಿಸ್ಕೊಂಡಿದ್ದೇನೆ. ಅಂದರೆ ಹಗಲು ಅಷ್ಟು ತಲೆನೋವು, ಈ ಕಡೆ ದೂರವಾಣಿ ಕರೆಯೋದೊಂದು, ಇನ್ನೊಬ್ಬರು ಮಾತಾಡೋದು, ಅದು ಇದೆಲ್ಲ ಸೇರಿ ಈ ಪ್ರಪಂಚದ 10,000 ಜನದ್ದು ತಲೆ ಇವರೊಬ್ಬರಿಗೆ ನಿಭಾಯಿಸ್ಬೇಕು. ಅಷ್ಟು ನೋವು, ಅಷ್ಟು ವ್ಯಥೆ, ಅಷ್ಟು ಕಷ್ಟ, ಅಷ್ಟು ದುಃಖ, ಅಷ್ಟು ದುಮ್ಮಾನ ಸಹಿಸ್ಕೊಂಡು ಬೇಸರ ಆಗಿರ್ತಾರೆ. ಅಂಥವರೆಲ್ಲರೂ ಕೂಡ ಆ ಅಮ್ಮನಿಗೆ ಬೆಣ್ಣೆ ಅಲಂಕಾರ ಮಾಡಿಸುವಂಥದ್ದು. ನಂತರ 2ನೇ ದಿನ ಆ ಬೆಣ್ಣೆಯನ್ನು ತೆಗೆದ ನಂತರ ಮನೆಗೆ ತೆಗೆದುಕೊಂಡು ಬಂದು ಅದನ್ನು ತುಪ್ಪ ಮಾಡಿ ಪ್ರತಿನಿತ್ಯ ಊಟದಲ್ಲಿ, ನೀವು ಯಾವಾಗ ಮನೆಯಲ್ಲಿ ಬೆಳಗ್ಗೆ ಎದ್ದರೆ ಬೆಳಗ್ಗೆ ಅಥವಾ ಮಧ್ಯಾಹ್ನ, ಸಂಜೆ ರಾತ್ರಿ ಆದರೆ ರಾತ್ರಿ ಊಟದಲ್ಲಿ ಒಂದು ಸ್ವಲ್ಪ ತಿಂತಾ ಬನ್ನಿ. ಮೊದಲೇ ಆ ಸಂತೋಷಿ ಮಾತಾ ಅಮ್ಮನವರಿಗೆ ಮಾಡಿದ್ದ ಬೆಣ್ಣೆ ಅದು. ಅವಳು ಹೇಗೆ ಸಂತೋಷ ಹೆಸರಿಟ್ಕೊಂಡಿದ್ದಾಳೋ, ನೀವು ಸಂತೋಷ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇರುತ್ತೆ. ಅದು ಒಂದು ರಾತ್ರಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನೀವು ಕಷ್ಟ, ನಿಮ್ಮ ಮನಸ್ಸಲ್ಲಿ ಬಾಧೆ ಇವೆಲ್ಲ ಸಂಕಲ್ಪ ಮಾಡಿಯೇ ಬೆಣ್ಣೆನ ಕೊಟ್ಟಿರ್ತೀರಿ. ಆ ನಂತರ ತೆಗೆದು ಊಟ, ಬಹುಶಃ ಒಂದು 48 ದಿನಗಳು ಪರ್ಯಂತ ಆ ತುಪ್ಪ ನಿಮಗೆ ಪ್ರತಿನಿತ್ಯ ಊಟದಲ್ಲಿ ಸೇರ್ತಾ ಬಂದಾಗ ಮಾನಸಿಕವಾಗಿ ಅಷ್ಟು ತಯಾರಾಗ್ತೀರಿ. ನೀವು ಇನ್ನೊಬ್ಬರಿಗೆ ಮೋಟಿವೇಟ್ ಮಾಡ್ತೀರಿ. ಅಷ್ಟು ಅದ್ಭುತವಾಗಿರತಕ್ಕಂತಹ ಜೀವಾಮೃತ ಇದು, ನಿಮಗೆ ಜೀವಾಮೃತ ಇದು. ಯಾವುದು? ಅಮ್ಮನಿಗೆ ಮಾಡಿದ್ದ ಬೆಣ್ಣೆ ಅಲಂಕಾರದ ತುಪ್ಪ ನೀವು ಯೂಸ್ ಮಾಡ್ತಾ ಬಂದರೆ. ಜೊತೆಗೆ ಎಲ್ಲಿ ಆದರೂ ಈ 48 ದಿನಗಳ ಒಳಗಡೆ ಬಹುಶಃ ನೀವು ಈ ಮಾನಸಿಕ ಬಾಧೆಯಿಂದ, ತೊಳಲಾಟದಿಂದ ಹೊರಗೆ ಬರ್ತೀನಿ ಅಂತಂದರೆ ಈ 48 ದಿನ ಒಳಗಡೆ ನಿಮಗೆ ಗೊತ್ತಾಗುತ್ತೆ. ಯಾರಾದರೂ ಬಂದು ಹೇಳ್ತಾರೆ ಅಥವಾ ನಿಮ್ಮ ಮಿತ್ರರ ಕಡೆಯಿಂದಲೂ ಗೊತ್ತಾಗುತ್ತೆ, ಇಲ್ಲೆಲ್ಲ ಒಂದು ಕಡೆ ಹೋಮ ನಡೀತಾರೆ, ಹೋಗಿ ಬರೋಣ ಬನ್ನಿ ಅಂತ ಕರೀತಾರೆ. ಬಹುಶಃ 8-10 ದಿನಗಳ ಒಳಗಡೆ ನಿಮ್ಮ ಸುದ್ದಿ ಬರುತ್ತೆ.
ಎಲ್ಲಾದ್ರೂ ಒಂದು ಹೋಮ ನಡೀತಿದ್ರೆ ಅಲ್ಲಿ ಮಾತ್ರ ನೀವು ಮಿಸ್ ಇಲ್ಲದೆ ಒಣಕೊಬ್ಬರಿ, ರೇಷ್ಮೆ ವಸ್ತ್ರ, ತುಪ್ಪ ಈ ಮೂರನ್ನು ಕೂಡ ದಾನ ಮಾಡಿ. ನೀವೇ ಆ ಪೂರ್ಣಾವತಿಗೆ ಇನ್ನೂ ಸ್ವಲ್ಪ ಪೂರ್ಣಾವತಿಗೆ ಸಂಬಂಧಪಟ್ಟ 108 ಮೂಲಿಕೆಯ ಬ್ಯಾಗ್ ಬರುತ್ತೆ. ಆ 108 ಮೂಲಿಕೆಯ ಒಂದು ಬ್ಯಾಗ್, ಒಣಕೊಬ್ಬರಿ, ರೇಷ್ಮೆ ಕಣ, ಒಂದಷ್ಟು ತುಪ್ಪವನ್ನು ಕೊಟ್ಟು ಬಹುಶಃ ಏನು ಗೊತ್ತಾ, ನೀವು ಸ್ವಲ್ಪ ಕಳ್ಕೋಬೇಕು. ನಮ್ಮ ಮನೆಯಲ್ಲಿ ಯಾವ ನೆಗೆಟಿವ್ ರಾರಾಜಿಸ್ತಾ ಇದೆ ಗೊತ್ತಿಲ್ವಲ್ಲ, ಯಾವ ಪೀಡೆ ರಾರಾಜಿಸ್ತಾ ಇದೆ ಗೊತ್ತಿಲ್ವಲ್ಲ. ಈ ಭೂತ ಪ್ರೇತ ಪಿಶಾಚಿ ಶಾಕಿನ ಹಾಕಿನ 26 ಥರ ಇದ್ದಾವೆ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಕರೀತಾರೆ ಅದನ್ನು, ಆ ಪ್ರೇತ ಬಾಧೆಯನ್ನು, ಆ ನೋವನ್ನು. ಯಾವುದು ನಿಮ್ಮನ್ನು ಆವರಿಸ್ಕೊಡೋ ನಿಮಗೆ ಅಷ್ಟೊಂದು ನೋವು ಕೊಡುತ್ತಿದೆ ಗೊತ್ತಿಲ್ಲ. ಇದರಿಂದ ಹೊರಗೆ ಬರಬೇಕಾದ್ರೆ ಈ 2 ಪದ್ಧತಿ ಮಾಡಿಕೊಳ್ಳಿ ಪ್ರೀತಿ ಬಂಧುಗಳು. ಒಂದು, ಬೆಣ್ಣೆಯನ್ನು ತುಪ್ಪವಾಗಿ ಮಾರ್ಪಾಟು ಮಾಡ್ಕೊಂಡು ನೀವು ಊಟ ಮಾಡೋದು. ಮತ್ತೊಂದಕ್ಕೆ ತುಪ್ಪವನ್ನು ನೀವು ದಾನ ಮಾಡುವಂಥದ್ದನ್ನು ಅಪ್ಪಿತಪ್ಪಿ ಇದನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ಈ ತುಪ್ಪ ಕೊಡಬಾರ್ದು, ಅದನ್ನು ನೀವು ಯೂಸ್ ಮಾಡಲಿಕ್ಕೆ ಬೇರೆ ತುಪ್ಪವನ್ನೇ ನೀವು ಕೊಡುತ್ತಿ. ಈ 2 ಮಾಡಿಕೊಳ್ಳಿ. ಮಾನಸಿಕವಾಗಿ ಎಷ್ಟು ಗೊತ್ತಿಲ್ಲ ನಿಮಗೆ, ಯಾವುದೋ ಸಾಲದ ಒಂದಲ್ಲೋ ಕಿರುಕೊಳ್ಳೋನೋ, ಅಥವಾ ಪಕ್ಕದ ಮನೆಯವರಿಂದ ಕಿರುಕೊಳ್ಳೋನೋ, ಅಥವಾ ಹೊರಗಡೆ ನೀವು ಮಾಡೋ ಜಾಬಲ್ಲಿ ಕಿರುಕೊಳ್ಳೋನೋ, ಒಟ್ಟಾರೆ ಅದರಿಂದ ಹೊರಗೆ ಬರ್ತೀರಿ. ಆ ಖಿನ್ನತೆಯಿಂದ ಹೊರಗೆ ಬರ್ತೀರಿ, ಅತ್ಯಂತ ಅದ್ಭುತವಾಗಿರ್ತೀರಿ. ಅದರ ಜೊತೆಗೆ ಪ್ರತಿನಿತ್ಯ ಸಾಧ್ಯ ಆದಷ್ಟು ಯಾವಾಗಾದ್ರೂ ಒಂದು ಟೈಮಲ್ಲಿ ಸ್ವಲ್ಪ ಈ ಕೆಂಪು ಕಲ್ಲು ಸಕ್ಕರೆ, ಒಣಕೊಬ್ಬರಿಯನ್ನು ತಿಂತ ಅಭ್ಯಾಸ ಮಾಡ್ತಾ, ಸಿಹಿಯನ್ನು ತಿಂತ ಸಿಹಿ ಆಲೋಚನೆಯನ್ನು ಮಾಡ್ತಾ ಬನ್ನಿ. ಏಕಶ್ಚಿತ್ ಆ ಬಾಧೆಯಿಂದ ಹೊರಗೆ ಬರ್ತೀವಿ. ನಿಮ್ಗೆ ಯಾವುದೋ ಒಂದು ಬಾಧೆ ಆವರಿಸಿದೆ, ನಿಮ್ಗೆ ಯಾವುದೋ ಒಂದು ಕಷ್ಟ ಆವರಿಸಿದೆ, ಅದಕ್ಕೆ ಮಾನಸಿಕ ಕುಗ್ಗೋಗಿದ್ದೀರಿ. ಅದಕ್ಕೆ ಕುಗ್ಗಬಾರ್ದು ಅಂತಂದರೆ, ಒಂದು, ನೀವು ಆ ಒಂದು ತುಪ್ಪವನ್ನು, ಇಂಜಿನ್ ಆಯಿಲ್ ಅದು ನಿಮಗೆ, ಅದು ನಿಮ್ಮನ್ನು ರೆಡಿ ಮಾಡ್ತಾ ಬರುತ್ತೆ. ಮತ್ತೊಂದನ್ನು ಸರ್ವಿಸ್ ಮಾಡ್ಬೇಕು ನಾವು. ಆ ಯಾವ ಸರ್ವಿಸ್ ಅಂತಂದರೆ, ಒಂದು ವೆಹಿಕಲ್ ಸರ್ವಿಸ್ ಮಾಡಬೇಕು ಅಂತಂದರೆ ಆ ಇದ್ದದ್ದು ಆಯಿಲ್ ತೆಗಿಬೇಕು. ಆ ಪೀಡೆಯನ್ನು, ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ನ ತೆಗಿಬೇಕು ಅಂತಂದರೆ ರೇಷ್ಮೆ ವಸ್ತ್ರವನ್ನು ಜೊತೆಗೆ ನೀವು ಮುಟ್ಟಿರಬೇಕು. ಇಲ್ಲ ಅಂಗಡಿ ತೆಗೆದುಕೊಂಡು ಕೊಡೋದಲ್ಲ, 1-2 ದಿನ ಮೊದಲು ತಂದಿಟ್ಕೊಂಡಿದ್ದು ಆ ಮೂಲಿಕೆ ಬ್ಯಾಗು, ರೇಷ್ಮೆ ವಸ್ತ್ರ, ಒಣಕೊಬ್ಬರಿ ಬಟ್ಲು, ಜೇನುತುಪ್ಪ ಜೊತೆಗೆ ತುಪ್ಪವನ್ನು ದಾನ ಮಾಡ್ತೀವಿ. ನಿಮಗೆ ಇನ್ನೂ ಕೂಡ ಕೊಡಬೇಕು ಅನ್ಸಿದ್ರೆ ಅರಶಿನ ಕೂಡ ಕೊಡ್ತಾ ಬನ್ನಿ, ತಾಂಬೂಲ ಕೂಡ ಕೊಡ್ತಾ ಬನ್ನಿ. ಅಭ್ಯಂತರ ನಮ್ಮ ಶಕ್ತಿ ಇದೆ ಅಂತಂದರೆ ಪ್ರಧಾನವಾಗಿರ್ತಕ್ಕಂಥದ್ದು ತುಪ್ಪ, ಒಣಕೊಬ್ಬರಿ, ರೇಷ್ಮೆ ವಸ್ತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಪ್ರಧಾನವಾಗಿ ಇವು ಬಿಟ್ಟು ಬೇರೆ ನಾನು ಕೊಡ್ತೀನಿ ನನಗೆ ಆಗುತ್ತೆ ಅಂತಂದರೆ ಸಮಿತ್ತು ಕೂಡ ಬರುತ್ತೆ, ಜೊತೆಗೆ ಮೂಲಿಕೆ ಬ್ಯಾಗ್ ಬರುತ್ತೆ. ಇನ್ನು ಅವರೊಂದು ಪಟ್ಟಿನೇ ಕೊಡ್ತಾರೆ, ಪೂರ್ಣ ಅಷ್ಟು ಕೂಡ ಕೊಡ್ತೀವಿ ಗುರುಗಳು ಅಂತಂದರೆ ಆನಂದವಾಗಿ ಕೊಡ್ತಾ ಬನ್ನಿ. ಗೊತ್ತಿಲ್ಲ ನಮಗೆ ಈ ಷೋಡಶ ಸಂಸ್ಕಾರಗಳು ಅಂತಿದ್ದಾವೆ, 16 ಅಲ್ಲಿ ಮಿಸ್ ಆಗಿದ್ದಕ್ಕೋ ಅಥವಾ 16 ಸೇವೆ ನಾವು ಮಾಡಿದ್ದಕ್ಕೋ ಯಾವುದು ನಮ್ಮನ್ನು ಆವರಿಸ್ಕೊಂಡಿದೆಯೋ ಅದು ಯಾವ ಪದಾರ್ಥದಲ್ಲಿ ಕೂತಿದೆ ಗೊತ್ತಿಲ್ಲ, ನೆಗೆಟಿವ್ ತುಳುಕ್ತಕ್ಕಂಥದ್ದು. ಆ ಪಾಸಿಟಿವ್ ವೈಬ್ರೇಷನ್ ತುಂಬಿಸ್ಕೊಡ್ತೀರಿ. ಇಷ್ಟನ್ನು ಮಾಡ್ತಾ ಅದ್ಭುತವಾಗಿ ಇನ್ನೊಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಈ ಪರಿಹಾರ ಮಾಡ್ತಕ್ಕಂಥವರ ಮನೆಯಲ್ಲಿ ಒಣಕೊಬ್ಬರಿ, ಬೆಲ್ಲ, ಕಾಳುಮೆಣಸು ಯಾವುದೇ ಕಾರಣಕ್ಕೂ ಖಾಲಿ ಆಗಬಾರ್ದು. ಕಾಳುಮೆಣಸಂತೂ ನಿಮ್ಮ ಜೀವನದಲ್ಲಿ ಖಾಲಿ ಆಗಬಾರ್ದು. ಇದು ಮಾತ್ರ ನಿಮಗೊಂದು ಮಿರಾಕಲನ್ನು ಮಾಡಿಕೊಡುತ್ತೆ. ಅಡುಗೆ ಮನೆಯಲ್ಲಿ ಇನ್ನೂ ಒಂದು 1/4 kg ಇದೆ ಅನ್ನೋವಾಗಲೇ ತಂದು ಇಟ್ಕೊಂಡ್ಬಿಡ್ಬೇಕು. ಅಷ್ಟೊಂದು ನೀವು ಇಟ್ಕೊಳ್ತೀರಿ ಅಂತಂದರೆ ಅದ್ಭುತವಾಗಿರ್ತಕ್ಕ ದಿನಗಳಿಗೆ ವೆಲ್ಕಮ್ ಹೇಳ್ತೀರಿ. ನಿಮಗೆ ಮೇಧಾಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು, ಕುಗ್ಗುವಿಕೆ ಇದೆಯಲ್ಲ ಅದು ಎಲ್ಲಿ ಮಾಯವಾಗುತ್ತೋ ಗೊತ್ತಿಲ್ಲ. ಅಷ್ಟು ಮೋಟಿವೇಟ್ ನೀವೇ ಮತ್ತೊಬ್ಬರಿಗೆ, ನಾನಿಂತ ಕಷ್ಟ ಸಾವು ನೋಡಿದ್ದೀನಿ, ಎದ್ದು ಬಾ ಆಚೆ ಬಾ ಅಂತ ಕರಿತೀರಿ. ಅಷ್ಟು ಮಾನಸಿಕವಾಗಿ ದೃಢತೆಯ ಸಂಪಾದನೆಯನ್ನು ನೀವು ಮಾಡ್ಕೊಳ್ಳಿ. ಖಂಡಿತ ಕಾರ್ಯಕ್ರಮದಲ್ಲಿ ನಮಗೆ ಇಷ್ಟೆಲ್ಲ ಉತ್ತಮವಾಗಿರುವಂತಹ ಮಿಡಿನ ತಿಳಿಸ್ಕೊಟ್ರಿ. ಒಂದ್ ರೀತಿ ನಾವೇ ಮೋಟಿವೇಶನಲ್ ಸ್ಪೀಕರ್ ಆಗೋ ಒಂದು ಹಂತಕ್ಕೆ ಹೋಗೋದಕ್ಕೆ ಏನೆಲ್ಲ ನಾವು ಪರಿಹಾರಗಳನ್ನ ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಜೀವನಾನೇ ಸಾಕಾಗ್ಬಿಟ್ಟಿದೆ, ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದೀವಿ, ಒಂದು ಮಾನಸಿಕ ಬಾಧೆಗಳಿಂದ ಹೊರಗಡೆ ಬರಬೇಕು ಅಂತಂದ್ರೆ ತುಂಬಾನೇ ಸಿಂಪಲ್ ಆಗಿರುವಂತ 1-2 ರೆಮಿಡಿಗಳನ್ನ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ನೀವು ಕೂಡ ಫಾಲೋ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಮಾನಸಿಕ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.